ಕಡೆ ಎಲ್ಲ ಫೋಟೋ ಶೂಟ್ ಮಾಡತ್ತಾರ. ನಾವು ನೋಡ್ರಿ ನೀರಾಗ ನಿಂತೀವಿ. ಹೇಗಾಯ್ತು ಇವಾಗ ಟೈಮ್ ಬಂದ್ಬಿಟ್ಟು 8:39 ಆಗೈತಿ, ಅಂದರೆ 8:40 ಆಗೈತಿ ಸಮಥಿಂಗ್. ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರೋ ಪ್ಲೇಸ್ ವೆಲ್ಕಮ್ ಟು ಕೋಲೋ ಬೀಚ್ ಅಂತ ಐತೆ ನೋಡ್ರಿ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದ್ವಿ ನಾವು ಇವತ್ತು. ನೋಡ್ರಿ ಎಲ್ಲ ಕತ್ಲಾಗೈತಲ್ಲ, ಸೊ ನೈಟ್ ಎಲ್ಲರೂ ಹೊಂಟಾರ, ನಾವು ಇವಾಗ ಬರತ್ತೀವಿ. ಎಲ್ಲರೂ ಬೀಚ್ ನೋಡಿ ಹೊಂಟಾರ, ನಾವು ಬೀಚ್ ನೋಡಕ್ಕೆ ಹೊಂಟೀವಿ. ಸೊ ನಾವು ಫುಲ್ ಡಿಫ್ರೆಂಟ್. ಇಲ್ಲಿ ಮಣ್ಣಿನೊಳಗೆ ಒಂದು ಆರ್ಟ್ ಮಾಡ್ಯಾರ ನೋಡ್ರಿ, ಯಾರು ಮಾಡ್ಯಾರ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡ್ರಿ ಹೆಂಗೆ ಮಾಡ್ಯಾರ. ಇಲ್ಲಿ ಡಿಫ್ರೆಂಟ್ ಅಂದ್ರೆ ಇಲ್ಲೊಂದು ನಡ್ಬರ್ಕ ಆಮೆ ಐತಿ, ಇಲ್ಲೊಂದು ತಿಮಿಂಗ್ಲ ಐತಿ, ಇಲ್ಲೊಂದು ತಿಮಿಂಗ್ಲ ಮೀನು ಐತಿ, ನಡ್ಬರ್ಕ ಒಂದು ಆಮೆ ಐತಿ ನೋಡ್ರಿ. ಎಲ್ಲ ಫೋಟೋಸ್ ತೊಗೊಳತ್ತಾರ ಇವರು ಮತ್ತೆಲ್ಲ. ಇವಾಗೆಲ್ಲ ಅಲ್ಲಿ ಆಟ ಆಡಿ ನಾವು ಬಂದಿರೋದು ಐ ಲವ್ ಗೋವಾ ಕಡೆ ಫೋಟೋ ತೆಗೆಸ್ಕೊಳಕ. ಯಾರ್ಯಾರಂದ್ರೆ ನಾನು ಮತ್ತು ನಮ್ಮ ಜೊತೆ ಇಲ್ಲದ ನೋಡ್ರಿ ಐ ಲವ್ ಫುಲ್ ಇದು ಎಲ್ಲ ಹೋಗ್ಬಿಟ್ಟೈತೆ ಲೈಟಿಂಗ. ಅಂದ್ರೂ ನಾವು ಏನೋ ಒಂದು ಖುಷಿಪ್ಪ ತೆಗೆಸ್ಕೊಳಕ, ಅದಕ್ಕೆ ಬಂದೀವಿ. ಬರ್ರಿ ಹೆಂಗಿರುತ್ತೆ ಅಂತೇಳಿ ನೋಡೋಣ. ಮತ್ತೆ ಡೇ ಬರೋರು ಇದೀವಿ ನಾವು ಇಲ್ಲಿ, ನೈಟ್ ಫೋಟೋಸ್ ಸರಿ ಬರೋವಲ್ವು ಅದಕ್ಕೆ. Follow me for more best content. Amazing content. 3,500 ಚಪ್ಪಲ್ ಬೀಚ್ನಾಗ ಅಡ್ಡಾಡಿ ಬಂದೀನಿ ಅಂತೇಳಿ ಹೊಲ್ಸಕ್ಕ ಅಂತೇಳಿ ಕಾಯಿ ಹಿಡ್ಕೊಂಡು ಹೊಂಟಿ ನೋಡ್ರಿ. ಇದಕ್ಕೆ ಒಣ ಶೋಕಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ, ಬಟ್ ನನಗೆ ಗೊತ್ತಿಲ್ಲ. ಎಲ್ಲಿ ನೋಡ್ರಿ ಎಲ್ಲ ಫುಲ್ ಬಾಯ್ ಕೋಲ್ವಾ ಬೀಚ್. ಹೇಳ್ತಾನೆ ಇವಾಗ ಮನೆಗೆ ಹೋಗೋ ಸಮಯ, ಲೆಟ್ಸ್ ಮನೆಗೆ ಹೋಗೋಣ. ಮತ್ತು ನಾಳೆ ಲಾಗೋಣ. ಇಂಥ ಎಪಿಸೋಡ್ ಬರ್ತಿರ್ತಾವೆ. ಇನ್ನು ನಾನು 2 ದಿನ ಗೋವಾದಾಗ. ಸೊ ಪಟ್ ಅಂತೇಳಿ ಫಾಲೋ ಮಾಡಿರಿ. ಇಂಥ ಎಪಿಸೋಡ್ ಬೇಕಂದ್ರೆ